ಸೊ ಗೈಸ್, ಮೊದಲು ನೀವು ಇದು ನೋಡಿ. ಸೊ ಈ ಥರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಒಳ್ಳೆ ಸೆಟಪ್ ಬೇಕಂತ ಅವಶ್ಯಕತೆ ಏನಿಲ್ಲ, ಓಕೆನಾ. ಸೊ ನೀವು ಈಸಿಲಿ ಬಂದುಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೋದು, ಓಕೆನಾ, ವಿತೌಟ್ ಗ್ರೀನ್ ಸ್ಕ್ರೀನ್. ಈಗ ತುಂಬ ಜನ ಬಂದುಬಿಟ್ಟು ಗ್ರೀನ್ ಸ್ಕ್ರೀನೂ ಇರಲ್ಲ ಕೆಲವೊಬ್ಬರಿಗೆ, ಓಕೆನಾ. ಕೆಲವೊಬ್ರ ಹತ್ರ ಇರುತ್ತೆ ಗ್ರೀನ್ ಸ್ಕ್ರೀನ್, ಕೆಲವೊಬ್ರ ಹತ್ರ ಇರಲ್ಲ. ನೀವು ಎಲ್ಲಿ ಬೇಕಿದ್ರೂ ವೀಡಿಯೋಸ್, ಲೈಕ್ ನಾನು ಕೂತ್ಕೊಂಡು ಮಾಡ್ತಾ ಇದ್ದೀನಲ್ಲ, ಔಟ್ಸೈಡ್ ರೋಡಲ್ಲಿ ಬೇಕಿದ್ರೂ ನೀವು ಹೋಗ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಆ ಥರ ಕೂಡ ಮಾಡಿಬಿಟ್ಟು ನೀವು ಬ್ಯಾಕ್ಗ್ರೌಂಡನ್ನ ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು, ಓಕೆನಾ. ನಿಮಗೆ ಗ್ರೀನ್ ಸ್ಕ್ರೀನ್ ಬೇಕಂತಲೇ ಅವಶ್ಯಕತೆ ಇಲ್ಲ. ಸೊ ಹೇಳ್ಕೊಡ್ತೀನಿ, ಸಿಂಪಲ್ ಸ್ಟೆಪ್ನ ಫಾಲೋ ಅಪ್ ಮಾಡಿ ನಿಮ್ಮದು ಏನು ಬ್ಯಾಕ್ಗ್ರೌಂಡು ಏನಿದೆ ಅದನ್ನು ರಿಮೂವ್ ಮಾಡೋದು ಯಾವ ಥರ, ಆ್ಯಂಡ್ ಅದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಯಾವ ಥರ ಸೆಟ್ ಮಾಡೋದಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ, ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಫಸ್ಟು ನಮಗೆ ಏನು ಬೇಕು, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಬೇಕಲ್ವ, ನೀವು ಯಾವುದಾದ್ರೂ ಬ್ಯಾಕ್ ಸೈಡ್ ಹಾಕೋದಕ್ಕೆ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಗೂಗಲಲ್ಲಿ ಹೋಗಬೇಕು. ಗೂಗಲಲ್ಲಿ ಹೋಗಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಸಿಂಪಲ್ಲಿ ಪಿಕ್ಸಾ ಬೇ ಅಂತ, ಓಕೆನಾ, ಪಿಕ್ಸಾ ಬೇ ಅಂತ, ಓಕೆನಾ. ಈ ಥರ ಟೈಪ್ ಮಾಡಿದರೆ ಫಸ್ಟ್ನೇ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರಲ್ಲಿ, ಓಕೆನಾ. ಸೊ ಇದನ್ನು ನಾವು ಏನು ಮಾಡಬೇಕು, ಓಪನ್ ಮಾಡ್ಕೋಬೇಕು. ಇಲ್ಲಿಂದನೇ ಬಂದುಬಿಟ್ಟು ನಮಗೆ ಫ್ರೀ ಆಗಿರೋ ವೀಡಿಯೋಸ್ಗಳೆಲ್ಲ ಸಿಗೋದು, ಓಕೆನಾ. ಬ್ಯಾಕ್ ಸೈಡ್ಗೆ ನಾವು ಬ್ಯಾಕ್ಗ್ರೌಂಡಾಗೂ ಯೂಸ್ ಮಾಡ್ಕೋಬೋದು, ಇಲ್ಲ ವಾಯ್ಸ್ಲೆಸ್, ಲೈಕ್ ವಾಯ್ಸ್ಲೆಸ್ ಅಲ್ಲ, ಫೇಸ್ಲೆಸ್ ಏನಾದರೂ ವೀಡಿಯೋ ಮಾಡೋದಾದರೂ ಕೂಡ ನಿಮಗೆ ಇಲ್ಲಿ ವೀಡಿಯೋಸ್ಗಳು ತುಂಬ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಏನನ್ನ, ವೀಡಿಯೋಸ್ನ. ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಾ ವೀಡಿಯೋಸ್ದು, ಈ ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ವೀಡಿಯೋಸ್ದು ಬಂದುಬಿಡುತ್ತೆ. ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಸರ್ಚ್ ನಿಮಗೆ ಕಾಣಿಸ್ಬಿಡುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾನು ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ತೊಗೊತೀನಿ, ಇಂಡಿಯಾ ಫ್ಲ್ಯಾಗ್, ಓಕೆನಾ. ಸೊ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ ಇಂಡಿಯಾ ಫ್ಲ್ಯಾಗ್ ಅಂತ. ನನಗೆ ಈ ವಿಡಿಯೋ ಬೇಕಾ, ಇಲ್ಲ ಈ ವಿಡಿಯೋ ನೋಡಿ, ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ನೀವು ಆ ವಿಡಿಯೋನ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಅಂದ್ಕೊಳ್ಳಿ ನನಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು. ಸೊ ನೋಡಿ, ನಮ್ಮ ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ, ನೀವು ನೋಡ್ಬೋದು. ಸೊ ಈಗ ನಮಗೇನು ಮಾಡಬೇಕು, ಈಗ ನಮಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು, ಓಕೆನಾ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ಸ್ಪ್ರಿಂಗ್ ಅಂತ ಟೈಪ್ ಮಾಡಿ, ಓಕೆನಾ. ಇಲ್ಲೇ ಇದೆ ನೋಡಿ, ಸ್ಪ್ರಿಂಗ್ ಅಂತ ಟೈಪ್ ಮಾಡಿ. ಸ್ಪ್ರಿಂಗ್ ಅಂತ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು ಇದರದ್ದು, ಓಕೆನಾ. ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ನಾವು ಈ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಲಾಸ್ಟಿಗೆ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಇದ್ರದ್ದು ವಾಟರ್ ಮಾರ್ಕ್ ರಿಮೂವ್ ಮಾಡೋದಂತ. ಇದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ, ಓಕೆನಾ. ಸೊ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸಿಂಪಲಿ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು, ಇಲ್ಲಿಂದ ನಾವು ಫಸ್ಟು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನನ್ನ ಫ್ಲ್ಯಾಗ್ ವಿಡಿಯೋ ಏನಿದೆ ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಬರೋಣ. ಇಲ್ಲಿ ಕೆಳಗಡೆ ಗ್ರೀನ್ ಬ್ಲ್ಯಾಕ್ ಕಲರ್ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ ಆಗುತ್ತೆ, ಓಕೆನಾ. ಬ್ಯಾಕ್ ಆದಾಗ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೋದು, ಏನು ಆಪ್ಷನು, ಓವರ್ಲೇ ಆಪ್ಷನು. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಓವರ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಓವರ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಸೊ ನಾನಿಲ್ಲಿ ಅಂದ್ಕೊಳ್ಳಿ, ನಾನಿಲ್ಲಿ ಯಾವುದಾದ್ರೂ ಒಂದು ಸಣ್ಣ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ 21 ಸೆಕೆಂಡ್ ಇದೆ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿಂದ ನಂದು ಬಂದುಬಿಟ್ಟು ವೇಸ್ಟ್ ಪಾರ್ಟ್ ಇದೆ. ಸೊ ವೇಸ್ಟ್ ಪಾರ್ಟ್ನ ನಾನೇನು ಮಾಡ್ತೀನಿ, ಇಲ್ಲಿಂದ ಸ್ಪ್ಲಿಟ್ ಮಾಡಿಬಿಟ್ಟು ಈ ಪಾರ್ಟ್ ಏನಿದೆ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ತೀನಿ, ಓಕೆನಾ. ಡಿಲೀಟ್ ಮಾಡಾದಮೇಲೆ ಇದನ್ನು ಎಳ್ಕೊಂಡು ಬಂದು ಈ ಥರ ಹತ್ತಿರ ತೊಗೊಬರ್ತೀನಿ, ಓಕೆನಾ. ಸೊ ಈಗ ನೋಡಿ ನಮ್ಮದು ಇದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಈ ಥರ ಬ್ಯಾಕ್ಗ್ರೌಂಡ್ ಇದೆ. ಒಂದು ಸ್ವಲ್ಪ ಬೇಕಿದ್ರೆ ಈ ಥರ ದೊಡ್ಡದು ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಈಗ ಬಂದುಬಿಟ್ಟು ನಾವೇನು ಮಾಡಬೇಕು, ಈ ವಿಡಿಯೋದು ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ಲೇಯರ್ ಅಂದರೆ ಇದು
ಈ ವಿಡಿಯೋ ಲೇಯರು ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದರೆ ಯೆಲ್ಲೋ ಕಲರ್ ಆಗುತ್ತೆ. ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗಡೆ ಈ ಥರ ಸ್ಕ್ರಾಲ್ ಮಾಡ್ತಾ ನೀವು ಬಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಒಂದು ಬಂದುಬಿಟ್ಟು ಕ್ರೋಮಾ ಕೀದು ಸಿಗುತ್ತೆ. ಇದು ಕ್ರೋಮಾ ಕೀ ಬಂದುಬಿಟ್ಟು ಯೂಶ್ವಲಿ ಯೂಸ್ ಮಾಡೋದು ಗ್ರೀನ್ ಸ್ಕ್ರೀನ್ ಇದ್ದರೆ ಮಾತ್ರ ಇದು ವರ್ಕ್ ಆಗೋದು, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಸೊ ನಮಗೆ ಕ್ರೋಮಾ ಕೀ ಬೇಡ. ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣಿಸ್ತಿರಬೇಕು, ಮ್ಯಾಜಿಕ್ ರಿಮೂವರ್ ಅಂತ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಬ್ಯಾಕ್ಗ್ರೌಂಡ್ ವಿದಿನ್ ಸೆಕೆಂಡ್ಸಲ್ಲಿ ಬಂದುಬಿಟ್ಟು ಏನಾಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ ಒಂದು ಸ್ವಲ್ಪ. ಇದು ಲೋಡಿಂಗ್ ತಗೊಳುತ್ತೆ. ಒಂದು 10 to 15 ಸೆಕೆಂಡ್ ಏನಿರುತ್ತೆ ಟೈಮ್ ತಗೊಳುತ್ತೆ. ಓಕೆನಾ. ಸೊ ಓಕೆನಾ ಗೈಸ್, ನೀವು ನೋಡಿ ಗೈಸ್, ಇಲ್ಲಿ ನಮ್ಮದು ಆಲ್ಮೋಸ್ಟ್ ಬಂದುಬಿಟ್ಟು ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ರಿಮೂವ್ ಆಗಿದೆ 100%. ಓಕೆನಾ. ಸೊ ನೀವು ಈಗ ಎಲ್ಲಿ ಬೇಕಿದ್ರೂ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ಲೈಕ್ ಇಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಈ ಕಡೆ ಬೇಕಿದ್ದರೂ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಈಸಿಲಿ ಏನು ಮಾಡ್ಬೋದು, ಇದನ್ನು ದೊಡ್ಡದು ಚಿಕ್ಕದು ಬೇಕಿದ್ದರೆ ಈ ಥರ ಮಾಡ್ಕೋಬೋದು. ಈ ಥರ ಇಲ್ಲಿ ಎಳೆದ್ರೆ ಈ ಥರ ದೊಡ್ಡದಾಗುತ್ತೆ, ನೀನು ಸ್ವಲ್ಪ ಈ ಥರ ಮಾಡಿದರೆ ಚಿಕ್ಕದಾಗುತ್ತೆ. ಸೊ ಆಲ್ಮೋಸ್ಟ್ ಈ ಥರ ದೊಡ್ಡದೇ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ. ಓಕೆನಾ. ಸೊ ಇದಾಯಿತು ಬ್ಯಾಕ್ಗ್ರೌಂಡು ರಿಮೂವು. ಈಗ ಸೇವ್ ಮಾಡಬೇಕಿದ್ರೆ ಯಾವ ಥರ ನಾವು ಸೇವ್ ಮಾಡ್ಬೋದು ವಿತೌಟ್ ವಾಟರ್ ಮಾರ್ಕ್. ಸೊ ಸಿಂಪಲಿ ಇದಕ್ಕೆ ನೀವೇನು ಮಾಡಬೇಕು, ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇದೆಲ್ಲ ನೀವು ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ಇದು ಹೆಂಗಿದೆ ಹಂಗೆ ಇರಕ್ಕೆ ಬಿಡಿ. ಓಕೆನಾ. ಸೊ ಈಗ ನಮಗೆ ಏನು ಬೇಕಂದರೆ, ಈಗ ಕ್ವಾಲಿಟಿಲಿ ಸ್ವಲ್ಪ ನೀವು ಹೈ ಮಾಡ್ಬೋದು, ಇಷ್ಟು ಬೇಕಿದ್ರೆ ನೀವು ಹೈ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕು, ವಾಟರ್ ಮಾರ್ಕ್ ಬರಬಾರ್ದು ಅಂದರೆ ರಿಮೂವ್ ಔಟ್ರು ಅಂತ ಇದೆ. ಇಲ್ಲಿ ಇದನ್ನು ಆನ್ ಮಾಡಿದರೆ ಒಂದು ಆ್ಯಡ್ ಬರುತ್ತೆ ನಿಮಗೆ, ಇಲ್ಲಿ ಆ್ಯಡ್ ಅಂತ ಇದೆ. ಸೊ ಈ ಆ್ಯಡ್ನ ನೀವು ನೋಡಿಕೊಂಡ್ರೆ ನಿಮಗೆ ವಾಟರ್ ಮಾರ್ಕ್ ಏನಾಗುತ್ತೆ, ರಿಮೂವ್ ಆಗಿಬಿಡುತ್ತೆ ಈಸಿಲಿ. ಈಗ ಸೇವ್ ಆಸ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ್ದು ಆ್ಯಡ್ ಬರುತ್ತೆ, ನೀವು ನೋಡ್ಬೋದು. ಓಕೆನಾ. ಸೊ ಈ ಥರ ನಾವು ಆ್ಯಡ್ ನೋಡಿಕೊಂಡು ನಮ್ಮ ವಾಟರ್ ಮಾರ್ಕ್ ಏನಿದೆ ವಿಡಿಯೋದು ಅದನ್ನು ನಾವು ಈಸಿಲಿ ಬಂದುಬಿಟ್ಟು ರಿಮೂವ್ ಮಾಡ್ಕೋಬೋದು. ನೋಡಿ ಈಗ ನಮ್ಮದು ಆ್ಯಡ್ ಏನಿದೆ ಬಂದಿದೆ, ಸ್ಟಾರ್ಟ್ ಆಗಿದೆ ಆ್ಯಡು. ಓಕೆನಾ. ಈ ಥರ ನೀವು ಮಾಡಿಬಿಟ್ಟು ಈಸಿಲಿ ಏನು ಮಾಡ್ಬೋದು, ರಿಮೂವ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ಸು ಏನಾದರೂ ಕೇಳಬೇಕಂದ್ರೆ ನೀವು ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ. ಈಗ ಈಸಿಲಿ ನಿಮ್ದು ಏನಾಗುತ್ತೆ, ಆ್ಯಡು ಮುಗೀತು ಆ್ಯಂಡ್ ವೀಡಿಯೋನು ಬಂದುಬಿಟ್ಟು ಸೇವಿಂಗಲ್ಲಿ ಈ ಥರ ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ವೀಡಿಯೋ ಏನಾಗ್ಬಿಡುತ್ತೆ, ಸೇವ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.